ಅಂತಹ ಗುರು ಆಗಿರ್ತಕ್ಕಂಥ ಮೌನ ಪರಮಾತ್ಮ ಆ ಸಜ್ಜನ್ ಶೆಟ್ಟಿ ಪರಪ್ಪನಿಗೆ ಸಂಪತ್ತನ್ನು ಕೊಟ್ಟು ಮನೆಗೆ ಬರ್ತಾನೆ. ಬಂದು ಒಂದು ದಿವಸ ಜಲ್ದಿ ಜಳಕ ಮಾಡ್ತಾನೆ. ಅವನ ಯಾಕೋ ಬೇಗ ಸ್ನಾನ ಮಾಡಕತ್ಯಪ್ಪ, ಎಲ್ಲಿಗೆ ಹೊಂಟಿ ಅಂತ ಕೇಳ್ತಾಳ ಅವ್ರವ್ವ. ನಾನು ಇವತ್ತ ಅಲ್ಲಿ ಸುರಪುರಕ್ಕೆ ಹೊಂಟೀನಿ ಯವ್ವ. ಯಾಕಂತ ಕೇಳಿದ್ರ ಸುರಪುರ ದೊರಿ ರಾಜ ಚಂದ್ರಶೇಖರ ನಾಯಕನ ಮಗನಾಗಿರ್ತಕ್ಕಂಥ ಗೋಪಾಲ ನಾಯಕ ಇವತ್ತ ಎಲ್ಲರ ಜೊತೆಗೆ ಚೆಂಡಿನ ಆಟ ಆಡಕತ್ತೇನಂತ. ಅವರ ಆಟವನ್ನು ನೋಡ್ಲಿಕ್ಕೆ ಹೋಗ್ತೀನಿ. ಅಕ್ಕಿ ಅಂದ್ಲಂತ ಅವ್ರವ್ವ, ನೋಡು ಮಗ, ನೀ ಬಹಳ ಕಿಡಿಗೇಡಿಯಪ್ಪ, ತುಂಟಾಟ ಆಡ್ಲಕ್ಕೆ ಹೋಗ್ಬೇಡ. ಮೊದಲೇ ರಾಜರ ಸಹವಾಸ, ಯಾರ್ದನ ಸಹವಾಸ ಮಾಡ್ಬೇಕು, ರಾಜರ ಸಹವಾಸ ಮಾಡಬಾರ್ದ್ರಿ. ಅವು ಯಾವ ಟೈಮ್ನಾಗ ಏನು ಆರ್ಡ್ರ್ ಕೊಡ್ತಾವ ಗೊತ್ತಿಲ್ಲ. ಅವ್ರ ಸಂಗಟ ಸಹವಾಸ ಮಾಡ್ಲಕ್ಕೆ ಹೋಗ್ಬೇಡಪ್ಪ, ಸುಮ್ಮ ದೂರ ಕುಂತ ಆಟ ನೋಡು. ಮತ್ತು ಅವ್ರ ಸಂಗಟ ಆಟ ಆಡ್ಲಕ್ಕೆ ಹೋದೀಗಿ ಇಲ್ಲೇವ ಅಮ್ಮ, ಸುಮ್ಮನೆ ನಾ ಆಟ ನೋಡಿ ಬರ್ತೀನಿ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿ ಸುರಪುರಕ್ಕೆ ಹೋಗ್ತಾನ. ಯಾರು? ಮೌನೇಶ್ವರ. ಅಲ್ಲಿ ಬಯಲು ಪ್ರದೇಶದಲ್ಲಿ ರಾಜನ ಮಗನಾಗಿರ್ತಕ್ಕಂಥ ಗೋಪಾಲ ನಾಯಕ್ ಚೆಂಡಿನ ಆಟವನ್ನು ಆಡ್ತಿರ್ತಾನೆ. ಲಗೋರಿ ಆಟ ಅಂತಿತ್ತವಾಗ. ಯಾರೂ ಆಟ ಆಡಂಗಿಲ್ಲ. ಯಾವ ಮನೆಗೆ ಯಾವ ಮಕ್ಕಳು ಆಟ ಆಡ್ತಾವೆ ಹೇಳಿ ನೋಡಮ್ಮ. ಎಲ್ಲ ಆಟಗಳು ಬರೀ ಫೋನ್ಯಾಗೆ, ಮೊಬೈಲ್ದಾಗೆ ಗೇಮ್. ಮೆಮ್ಮಿ ಗೇಮ್ ಹಚ್ಕೊಡು, ಇವು ಹಚ್ಚಿಕೊಡ್ತಾವ, ಆಡ್ಕೊತ ಕುಂದಿರ್ತಾವೆ. ಬರೀ ಮೊಬೈಲ್ದಾಗೆ ಮಕ್ಕಳು ಏನು ಆಗ್ಲಕತ್ತದಂದ್ರೆ ಬರೀ ರೋಗಗಳು ಬರ್ಲಕತ್ತಾವ. ಫೋನ್ ಮಕ್ಕಳಿಗೆ ನೆಟ್ ಹಾಕೋದು, ಫೋನ್ ಚಾಲು ಮಾಡೋದು, ಆಟ ಆಡೋ ಅವು ಸಣ್ಣ ಸಣ್ಣ ಮಕ್ಕಳು ರೀ, 1 ವರ್ಷದ ಕೂಸತ್ನ ಮೊಬೈಲ್ ಆಡ್ತದೆ. ಈಗ ನೋಡ್ರಿ ಎಲ್ಲರ ಮನೆಯಾಗ ರೀ, ನಮ್ಮಲ್ಲಿ ಹಿಡ್ಕೊಂಡೆ. ಮಕ್ಕಳಿಗೆ ನರ ಹಾಳಾಗಲಕತ್ತದ, ಕಿಡ್ನಿ ಹಾಳಾಗಲಕತ್ತದ, ಹೃದಯ ಹಾಳಾಗಲಕತ್ತದ ಮೊಬೈಲ್ ನೋಡೋದ್ರಿಂದ, ವೈರಸ್ನಿಂದ. ಆದ್ರೆ ಬಿಡಂಗಿಲ್ಲ ಮಕ್ಕಳು. ಯಾರನ್ನ ಕೊಡ್ತಿದ್ದಿಲ್ಲ ನೋಡಿ, ಇಲ್ಲಿ ಆಡ್ಲಕತ್ತ ನೋಡ್ಕೊಂಡು ಯಾವ ಹುಡುಗಿಗೆ ಕೊಡ್ಲಿಕ್ಕಂದ್ರೆ ಜಗಳ. ಮೊನ್ನೊಂದು ಘಟನೆ ಆಗಿದೆ ಮೊಬೈಲ್ದಾಗ ನೋಡ್ರಿ ನೀವು, ವಾಟ್ಸಪ್ನಾಗ. ಅವ್ರು ಅವನ ಫೋನ್ ಬಂದದ್ರಿ ಒಬ್ಬ ಹೆಣ್ಮಗಳಿಗೆ. ಅವು ಏನು ಮಾತಾಡ್ತಾರೆ ಅವ್ರು ಅವನ ಸಂಗಡ ಗೊತ್ತೇ ಹಂಗಿಲ್ಲ. ಭಾಳ ಮಂದಿ ಮನೆಗೆ ನೋಡ್ತಾನೆ. ಮುಂಜಾನೆ 8ಕ್ಕೆ ಚಾಲು ಮಾಡಿದ್ರೆ ರಾತ್ರಿ 8 ತನಕ ಮಾತಾಡ್ತಾವೆ. ಅದು ಗಂಡ ಒದಿರೋದ್ರೆ ಮನೆಗೆ ಹೋಟೆಲ್ದಾಗ ಊಟ ಮಾಡಿ ಹೋಗ್ಬಿಡ್ತಾವೆ ಆಫೀಸಿಗೆ. ಅವ್ರು ಅವ್ನ ಫೋನ್ ಬಂದದ, ಮಾತಾಡ್ಕೋತ ಒಳಗಡೆ ಹೆಚ್ಚಾಳ, ಮಾತಾಡ್ಕೋತ ಒಗ್ಗರಣೆ ಹಾಕ್ಯಾಳ, ಮಾತಾಡ್ಕೋತ ಬಟ್ಟೆ ಹೋಗದಾಳ. ಒಂದು ಕೈ ಮೊಬೈಲ್ ಹಿಂಗೆ ಹಿಡ್ಕೊಂಡೆ ಮಾತಾಡಾಳ. ಹಂಗೆ ಒಬ್ಬ ಒಳಗಡೆ ಹೆಚ್ಚಾಳ, ಒಗ್ಗರಣೆ ಮಾಡ್ಯಾಳ, ಎಲ್ಲ ಹಾಗೆ ಎಲ್ಲ ಮಾಡ್ಕೊಂಡು 2-3 ತಾಸು ಅವ್ರು ಅವ್ನ ಸಂಗಡ ಮಾತಾಡ್ಕೋತ ಅದು ಸಣ್ಣದೊಂದು 1 ವರ್ಷದ ಕೂಸು ಅದು ಎದ್ದದು, ಅದು ಆಡ್ಲಕತ್ತದ, ಮಕ್ಕೊಂಡದ ಎದ್ದದು, ಅದಕ್ಕೆ ಎತ್ಕೊಂಡಳ. ಅದು ಕೂಸು ಅಂತ ಗೊತ್ತಾಗಿಲ್ಲ, ಅದು ಬೋಗಣೆ ಅಂತ ತೊಗೊಂಡು ಫ್ರಿಜ್ಜಿಗೆ ಇಟ್ಟು ಒಯ್ದು ಮಮ್ಮಿ ಸಂಗಡ ಮಾತಾಡ್ಕೋತ, ಅದು ಕೂಸು ಅಂತ ಗೊತ್ತಾಗಿಲ್ಲ ಅದಕ್ಕೆ. ಅದು ಕೂಸು ಇದಕ್ಕೆ ಫ್ರಿಜ್ಜಿನಾಗ ಇಟ್ಟು ಬಾಗಿಲಾಕಿಬಿಟ್ಟಿಗೆ ಹಾಗೆ ಮಾತಾಡ್ಕೊಂತ 1-2 ತಾಸು ಹೋಗ್ಯದ. ಅದು ಅವ್ರು ಅವ್ನ ಸಂಗಡ ಮಾತಾಡೋದು ಮುಗಿದ ಮೇಲೆ ರಾಮ ಇಲ್ಲದೆ ಪಿಂಕಿ ಇಲ್ಲದೆ ಹುಡುಕಾಡಕ್ಕೆ ಇಲ್ಲದು ಮನೆ ತುಂಬ ಹುಡುಕಾಡ್ತಾರೆ, ಇಲ್ಲೇ ಇಲ್ಲ. ಕಡೆಗೆ ಅದು ಗಂಡು ಬಂದಂತ, ಎಲ್ಲದ ಹುಡುಗ ಅಂತ ಕೇಳಿದಂತ, ಎಲ್ಲದ ನೋಡ್ರಿ ಯಾರು ಕರ್ಕೊಂಡೋದ್ರಿ ಏನು ಗೊತ್ತಾಗಿಲ್ಲ. ಅವ್ನ ಸಂಗಡ ಮೊಬೈಲಾಗ ಮಾತಾಡಿ ಬಿಡ್ತಾನೆ ಏಟೋ, ಹುಡುಕಾಡ್ತಾರ ಗೊತ್ತಾಗಿಲ್ಲ. ಏನೋ ಒಂದು ನವನ ಮಾಡಿ ಫ್ರಿಜ್ ತೆಗೆದು ನೋಡ್ತಾರ, ಕೂಸು ಫ್ರಿಜ್ನಾಗ ಇಟ್ಟಾಳ, ಕೂಸು ಅಲ್ಲೇ ಸತ್ತದು. ಒಂದು ಮೊಬೈಲು ಒಂದು ಮಗುವಿನ ಜನ್ಮ ತಗೊಂತದ್ದು, ಜನ್ಮನೇ ಹಾಳಾಯ್ತು, ಕೂಸಿನ ಜೀವನನೇ ಹಾಳಾಯ್ತು. ಎಷ್ಟು ಮಾತಾಡೋದು ಮೊಬೈಲ್ದಾಗ, ಮಾತಾಡ್ಬೇಡ ಎಲ್ಲ ಮೊಬೈಲ್ದಾಗೆ. ಮೊನ್ನೆ ಹೊತ್ತು ಒಂದು ಮನುಷ್ಯಂತಿಗೆ ಹೋಗಿವಿ, ಪೂಜೆ ಗೀಜೆ ಮಾಡಿದೆ. ಮತ್ತೆ ನೀವು ಹೋರಿ ಫೋನ್ಪೇ ಮಾಡ್ತಾನೆ ಅಂತ ರೊಕ್ಕ. ಈಗೆಲ್ಲ ದಕ್ಷಿಣನ ಫೋನ್ಪೇ ಮಾಡಾಕತ್ತಾರ, ನಿಮಗೂ ಫೋನ್ಪೇ ಮಾಡ್ತಾರೆ ನಾಳೆ. ಎಲ್ಲ ಮೊಬೈಲ್ ಉಪಯೋಗ ಮಾಡಿರಿ, ಬೇಡ ಅನ್ನಂಗಲ್ಲ. ಚಲೋದನ್ನು ಭಾಳ ಚಂದ ಅದ. ಮಕ್ಕಳ ಕೈಗೆ ದಯವಿಟ್ಟು ನಾ ಇದೇ ವೇದಿಕೆ ಮೇಲೆ ಹೇಳ್ತೀನಿ, ಮೊಬೈಲ್ ಕೊಡಬೇಡ್ರಿ ಅಮ್ಮ. ಹತ್ರ ಹಳ್ಳಿ ಉಪವಾಸ ಬಿದ್ದರೆ ಬೋಳ್ಳಿ. ಮಕ್ಕಳ ಕೈಯಾಗ ಪುಸ್ತಕ ಕೊಡ್ರಿ, ಬಸವಣ್ಣನ ಫೋಟೋ ಕೊಡ್ರಿ, ದೇವೇಂದ್ರ ಸ್ವಾಮಿಗಳ ಫೋಟೋ ಕೊಡ್ರಿ, ಕಾಳಮ್ಮನ ಫೋಟೋ ಕೊಡ್ರಿ, ಮೌನೇಶ್ವರನ ಫೋಟೋ ಕೊಡ್ರಿ, ವಚನ ಪುಸ್ತಕ ಕೊಡ್ರಿ, ಕಲಿಸ್ರಿ. ಮೌನೇಶ್ವರ ಅಂತಕ್ಕಂಥ ಮಕ್ಕಳಾಗ್ತಾವ, ಮಹಾತ್ಮ ಗಾಂಧೀಜಿ ಅಂತಕ್ಕಂಥ ಮಕ್ಕಳಾಗ್ತಾವ, ಚರಬಸವೇಶ್ವರ ಅಂತಕ್ಕಂಥ ಮಕ್ಕಳಾಗ್ತಾವ. ಇಲ್ಲಾಂದ್ರೆ ಮೊಬೈಲ್ ನೋಡ್ಕೊಂಡು ಕಣ್ಣು ಹಾಡ್ಕೊಂಡು ಹೋಗ್ತಾವ. ಮೊಬೈಲು ಭಾಳ ವಿಚಿತ್ರವಾಗಿ ಜೀವನ ಕೆಡಿಸ್ಲಕತ್ತದ. ಈಗೆಲ್ಲ ಆಟಗಳೇನು ಬಂದವಂದ್ರೆ ಮೊಬೈಲ್ದಾಗೆ ಆಟ ಆಡ್ತಾವೆ. ಮಕ್ಕಳಿಗೆ ಶಕ್ತಿ ಬಾ ಅಂದ್ರೆ ಎಲ್ಲಿ ಬರ್ತದ? ಶಕ್ತಿನೂ ಬರಂಗಿಲ್ಲ, ಯುಕ್ತಿನೂ ಬರಂಗಿಲ್ಲ. ಅವಾಗಿನ ಕಾಲದಾಗ ಆಟ ಆಡ್ತಿದ್ರು, ನಾವೆಲ್ಲ ಆಡಿವಿ. ಚಿಣಿ ದಾಂಡ್, ಒಂದಿಷ್ಟು ಚಿಣಿ ದಾಂಡ್ ಅಂತ ತೊಗೊಂಡು ಒಂದು ಕಲ್ಲು ತೊಗೊಂಡು ಒಂದು ಕಟ್ಟಿಗೆ ತೊಗೊಂಡು ಹೊಡ್ಕೊಂತ ಹೋಗ್ತಿದ್ವಿ, ನಾವೆಲ್ಲ ಆಡಿವಿ.
ನನಗೆ 58 ವರ್ಷ. ಚಿಣಿದಾಂಡು ಆಡೀವಿ, ಲಗೋರಿ ಆಡೀವಿ, ದಪ್ಪಂ ದುಪ್ಪಿ ಅಂತ ಆಡ್ತಿದ್ವಿ. ದಪ್ಪಂ ದುಪ್ಪೆ ರೀ ಕಾಮಸೌಕರ್. ಅವು ದಪ್ಪಂ ದುಪ್ಪಿ ಅಂದ್ರೆ ಮುಸುರಿ ಬಟ್ಟಿ ತೊಗೊಂಡು ಗುಂಡಕ್ಕೆ ಮಾಡಿ ದಾರ ಕಟ್ಟಿ ಹೊಡ್ಕೊಂಡು ಹೋಗ್ತಿದ್ವಿ. ಗೋಲಿ ಆಡ್ತಿದ್ವಿ. ಮಳೆ ಬಂದ್ರೆ ಕಾಲು ಉಸುಗನಾಗಿ ಸೇರಿಸಿ ಗುಂಪಿ ಮಾಡಿ ಹಿಂಗೆ ಕಾಲದ ಹೊರಗೆ ತೆಗೆದ್ರೆ ಮನಿ ಆಗ್ತಿತ್ತು. ಎಷ್ಟು ಚಂದ ಆಟ. ಹೆಣ್ಮಕ್ಳೆಲ್ಲ ಆಡ್ತಿದ್ರೆ ಆಟ ಎಷ್ಟು ಚಂದ. ನೆನಪದನ್ ನನ್ನ ವಯಸ್ಸಿನವ್ರಿಗೆ ನೆನಪು ಬರ್ತದೆ. ತಂದಾಣಿ ಪಿಲ್ಲ ಬಂದ ನಗ್ತಾರೆ. ಯಾರು ನಗ್ತೀರಿ ಅವ್ರು ನನ್ನ ವಯಸ್ಸಿನರೇ. ಇವು ಸುಮ್ಮ ಕುಂತಲ್ಲಿ ಈಗಿನ ಇವು. ತಂದಾಣಿ ಪಿಲ್ಲ ಬಂದ, ತಂದಾಣಿ ಪಿಲ್ಲ ಬಂದ, ಪಿಲ್ಲ 2, ತಂದಾಣಿ ಪಿಲ್ಲ 3 ಕಲ್ಲು. ಅವು ಏನೇನು ಹಂಗಂದ್ರೆ ಆಡ್ಯಾರಿಲ್ಲ, ನೆನಪದ ಆಡಿರಲ್ರಿ. 3 ಕಲ್ಲು ತೊಗೊಂಡು ಹಿಂಗೆ ಚೀಟೊಂದ ಯವ್ವ ಎನ್ನ ಎಲ್ಲ ಕವನ್ ಇವೆಲ್ಲ ಆಡರಿಲ್ರಿ. ನಮ್ಮ ಅಕ್ಕ ತಂಗಿದರು ನಾವೆಲ್ಲ ನೋಡಿ ಆಡಿದ್ದೆಲ್ಲ 3 ಕಲ್ಲು ತೊಗೊಂಡು ಟೈಮ್ ಪಾಸ್ ಮಾಡಿ ಆಟ ಆಡ್ತಿದ್ರಿ. ಕೆಳಗೆ ಬಿದ್ದು ಕಲ್ಲಿನಿಂದ ಆಟ ಆಡ್ತಿದ್ರು. ಇವತ್ತು ಮಕ್ಕಳು ಒಂದು ಆಟ ಆಡ್ಬೇಕಾದ್ರೆ ಲಕ್ಷಾನುಗಟ್ಲೆ ಕೋಟ್ಯಾನುಗಟ್ಲೆ ಹಾಳಾಗಲಕತ್ಯಾವ. ಆಟ ಆಡಿ ಸಂಸಾರ ಹಾಳು ಮಾಡ್ಕೊಳಕತ್ಯಾರ. ಕೋಟಿಗಟ್ಲೆ ಬರೇ ಒಂದು ಕೆಳಗೆ ಬಿದ್ದಂಥ ಕಲ್ಲಿನಿಂದ ಟೈಮ್ ಪಾಸ್ ಮಾಡ್ತಿದ್ರು ಮಕ್ಕಳು. ಒಂದು ಕೆಳಗೆ ಬಿದ್ದಂಥ ಕಟ್ಟಿಗೆ ಹಿಡ್ಕೊಂಡು ಆಟ ಆಡ್ತಿದ್ರು ಮಕ್ಕಳು. ಶಕ್ತಿ ಬರ್ತಿತ್ತು, ಯುಕ್ತಿ ಬರ್ತಿತ್ತು. ಇಲ್ಲಿ ಚಂದ್ರಶೇಖರ ನಾಯಕನ ಮಗನಾಗಿರ್ತಕ್ಕಂಥ ಗೋಪಾಲ ನಾಯಕ ಆಟ ಆಡಕತ್ತನ. ಮೌನೇಶ ಬಂದಲ್ಲಿ ಕುಂತ. ಅವರೆಲ್ಲ ಹೇಳಿದ್ರಂತ, ರಾಜ ಯುವರಾಜ ಅಲ್ಲಿ ನೋಡಿ ಯಾರು ಬಂದಾರ. ಯಾರು? ಗೋನಾಲ ಶೇಷಪ್ಪನ ಮಗ ಮೌನಪ್ಪ ಬಂದು ಕುಂತಾನ. ಅವ ಭಾಳ ಬೆರಿಕೆದನ. ಅವನು ಅಕಸ್ಮಾತ್ ಆಟಕ್ಕೆ ಬರ್ತೀನಂದ್ರೆ ನೀವು ಕರ್ಕೋಬೇಡ್ರಿ. ನೋಡಮ್ ತಗೊಂತಂದ. ಆಟ ನಡೀತು. ಅರ್ಧ ತಾಸು ಲಗೋರಿ ಆಟ. ಇವ ಚೆಂಡಿಗೆ ಹೊಡಿತಿದ್ದ, ಇನ್ನೊಬ್ಬರು ಹೊಡಿತಿದ್ರು. ಎದರ ಬೆದರ ಪಾಲ್ಟಿ ನಡೆದಿತ್ತು ಆಟ. ಅರ್ಧ ತಾಸು ಆದಮೇಲೆ ಮೌನೇಶ ಹೇ ಗೋಪಾಲ ಅಂದ. ಏನು? ಅಲ್ಲಿ ಹೋಗ್ತಾನ. ಏನು ಮೌನಪ್ಪ ಮೌನೇಶ ಯಾಕೆ ಬಂದು? ನಾ ಆಟ ನೋಡಕ್ಕೆ ಬಂದೀನಿ, ನನಗೂ ಆಟಕ್ಕೆ ಕರ್ಕೋರಿ, ನನಗೂ ಆಟಕ್ಕೆ ಕರ್ಕೋರಿ ಅಂದ. ನೀ ಭಾಳ ಬೆರಿಕಿದಿ, ಭಾಳ ತುಂಟಿದಪ್ಪ, ನಿನಗೆ ಆಟಕ್ಕೆ ನಾವು ಕರ್ಕೊಳ್ಳಲ್ಲ ಅಂದ. ನನಗೂ ಆಟ ಆಡಂಗೆ ಮನಸ್ಸಾಗ್ಯದ, ನನಗೆ ಕರ್ಕೋರಿ ಆಟಕ್ಕೆ. ನಾ ಯಾರಿಗೆ ಜಗಳ ತೆಗಿಯಂಗಿಲ್ಲ, ಅನ್ಯಾಯ ಮಾಡಂಗಿಲ್ಲ, ಆಟಕ್ಕೆ ಕರ್ಕೋರಿ ಅಂತ. ಅವಾಗ ರಾಜ ಪುತ್ರ ಹೇಳಿದ್ನಂತ, ಕರ್ಕೊಳ್ಳೋ ಅವನಿಗೆ ಆಟ. ಎಲ್ಲರೂ ಅಂದ್ರಂತ, ನೋಡು ಮೌನೇಶ, ನಿನ್ನ ಜೊತೆಗೆ ನಾವು ಯಾರೂ ಪಾರ್ಟ್ನರ್ ಆಗಲ್ಲ, ನೀನು ಒಬ್ಬತ್ತನೇ ಆಗು, ನಾವೆಲ್ಲ ಒಂದು ಪಾರ್ಟಿ ಅಂದ್ರಂತ. ಯಾವಾಗಲೂ ಅವ ಒಬ್ಬನೇ. ನಿನ್ನ ಹೇಳಿದ್ನಲ್ಲ, ಏಕಮಾತ್ರ ದೇವರು ಯಾವಾಗಲೂ ಒಬ್ಬನೇ. 140 ಕೋಟಿ ಜನರು ನಾವದೀವಿ ಭಾರತ ದೇಶದಾಗ. 140 ಕೋಟಿ ದೇವರಿಲ್ಲ, ಹೆಸರು ಬೇರೆ, 100 ಅದಾವ. 100 ಪುಷ್ಪ ಜಾತಿ, ಗಂಧ ಮಾತ್ರ ಒಂದೇ. 100 ಸಿಂಧು ಅಲೆಯು ಸಮುದ್ರ ಮಾತ್ರ ಒಂದೇ. 100 ರಮ್ಯ ಸ್ಥಳ, ನೋಟ ಮಾತ್ರ ಒಂದೇ. 100 ನಿನ್ನ ಹೆಸರು, ನೀನು ಮಾತ್ರ ಒಂದೇ ಅಂತ. 100 ಹೆಸರಿದ್ರು ದೇವರು ಒಬ್ಬನೇ ಅದನ. ಆಯಿತು, ನಾನು ಒಬ್ಬನೇ ಆಗ್ತೀನಿ, ನೀವು ಎಷ್ಟು ಮಂದಿನ ಆಗ್ರಿ ಅಂದ್ರಂತ. ಅಲ್ಲಿ ಆಟ ನಡೀತದ. ರಾಜನ ಮಗ ಹೇಳ್ತಾನ, ಗೋಪಾಲ ನಾಯಕ ಏನು ಹೇಳ್ದ? ನೋಡು ಮೌನೇಶ, ಆಟದಲ್ಲಿ ಯಾರೂ ಯಾರಿಗೆ ಹೊಡಿಬಾರ್ದು, ಯಾರೂ ಯಾರಿಗೆ ಹೊಡಿಬಾರ್ದು. ಆಟದ ನೇಮ ಅಂದರೆ ಎಲ್ಲರೂ ಲಗೋರಿಗೆ ಹೊಡಿಬೇಕು, ಕಲ್ಲಿಗೆ ಹೊಡಿಬೇಕು, ಇದು ನೇಮ. ಆಟದ ಪದ್ಧತಿಯನ್ನು ಉಲ್ಲಂಘಿಸಿದರೆ ಶಿಕ್ಷೆ ನನಗೂ ಉಂಟು, ನಿನಗೂ ಉಂಟು. ಅವಾಗ ಹೇಳಿದಂತ, ನೋಡು ರಾಜ, ನಾ ಅಂತರೂ ಅನ್ಯಾಯ ಆಡಂಗಿಲ್ಲ, ನಾ ಕರೆಕ್ಟ್ ಲಗೋರಿಗೆ ಹೊಡಿತೀನಿ, ಕಲ್ಲಿಗೆ ಹೊಡಿತೀನಿ, ಮತ್ತು ನನಗೆ ಹಂಗೆ ಶಿಕ್ಷೆ, ನೀನು ತಪ್ಪು ಮಾಡಿದ್ರೆ ನಿನಗೂ ಶಿಕ್ಷೆ. ಆಯ್ತಂದ್ರೆ ಯಾರೇ ಯಾರಿಗೆ ಹೊಡೆದ್ರೂ ಶಿಕ್ಷೆ. ಏಟು ಮಾತ್ರ ಯಾರು ಎದಿಗೆ ಬೀಳಬಾರ್ದು, ಯಾರು ಯಾರಿಗೆ ಹೊಡಿಬಾರ್ದು. ಇದು ನೇಮ, ಇದು ಪ್ರಮಾಣ. ಯಾರ ಮೇಲೆ? ವೇಣುಗೋಪಾಲ. ಆಯ್ತಂತ ತಿಳ್ಕೊಂಡು ಇಬ್ಬರು ಹಾನಿ ಮಾಡಿದರು. ಆಟದ ನೇಮ ಒಂದು ರೂಲ್ಸ್ ಇರ್ತದೆ, ಕಾನೂನು ಅಂತಿರ್ತದೆ, ಹಿಂಗೆ ಆಡ್ಬೇಕು, ಇಷ್ಟು ಮಂದಿ ಇರಬೇಕು. ನಮಗಂತೂ ಕ್ರಿಕೆಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಕ್ರಿಕೆಟ್ ನಮ್ಮ ಭಾಳ ಮಂದಿ ಕ್ರಿಕೆಟ್ ಯಾಕೆ ನೋಡಲ್ಲ ಅಂತ ಕೇಳ್ತಾರೆ ನನಗೆ. ಅವು ಏನು ಕ್ರಿಕೆಟ್, ನನಗೆ ಇವತ್ತಿಗೂ ಅದು ಎಷ್ಟು ಮಂದಿ ಇರ್ತಾರೆ. ಅವು ಸುಮ್ಮನೆ ಹೊಂಟಿರ್ತಾವೆ ನೋಡ್ಬೇಕು ಹುಡುಗರಿಗೆ, ತಾವೇ ಮಾಡ್ಕೊಂಡು ಹೊಂಟಿರ್ತಾವೆ ಆ ಕ್ರಿಕೆಟ್ ಹುಚ್ಚಿದ್ದವ್ರಿಗೆ.
ಆಟದ ನಿಯಮವನ್ನು ಮಾಡ್ತಾರೆ, ಆಟದ ಕಾನೂನನ್ನು ಬರಿತಾನೆ. ಆಯ್ತಂತ ತಿಳ್ಕೊಂಡು ನಡೆಯಿತು ಆಟ. ಈ ಕಡೆ ಮೌನೇಶ ನಿಂತಾನ, ಈ ಕಡೆ ರಾಜನ ಮಕ್ಕಳು ನಿಂತು ಆಟ ಆಡಕತ್ತಾರ. ಆ ಸಂದರ್ಭದಲ್ಲಿ ಚೆಂಡನ್ನು ತೆಗೆದುಕೊಂಡು ರಾಜನ ಮಗ ಹಿಂಗೆ ಕೈಯಾಗಿ ಹಿಂಗೆ ಹಿಡ್ದಾನ. ಹಿಂಗೆ ಎಲ್ಲರಿಗೆ ಹೇಳಿದ್ನಂತ, ಈಗ ನೋಡು ಅವ ಕಂಬಾರ ಮಾನಪ್ಪ ಅದನಲ್ಲ, ಅವನಿಗೆ ಹೊಡಿತೀನಿ ನೋಡು. ಅವರೆಲ್ಲ ಗೆಳೆಯರು ಹೇಳಿದ್ರಂತ, ನೋಡು ರಾಜ, ಯುವರಾಜ, ಕಾನೂನು ಮೀರಬಾರ್ದು, ಆಟದ ನೇಮ ಏನಾಗ್ಯದ, ಯಾರೂ ಯಾರಿಗೆ ಹೊಡಿಬಾರ್ದಂತಾಗ್ಯದ, ನೀವು ರಾಜರು, ಯುವರಾಜ, ನೀವು ತಪ್ಪು ಮಾಡಿದ್ರೆ ಅಪರಾಧ ಆಗ್ತದ, ಬೇಡ. ಏನಾಗಲ್ಲ, ಸುಮ್ಕೊಡು, ನಾನೇ ಕಾನೂನು ಮಾಡೋ, ನಾನೇ ಸರ್ಕಾರ, ನಾನೇ ರಾಜ, ನನಗ್ಯಾರು ಏನು ಮಾಡ್ತಾರೆ, ಅವೇನು ಸಾಮಾನ್ಯ, ಅದು ಹುಡುಗ ಮೌನಪ್ಪ, ಏನಾಗ್ತದೆ ನೋಡಮ್ಮ ಸಂತಕೊಂಡು ಹಿಂಗೆ ಚೆಂಡು ತಗೊಂಡು ಜೋರಾಗಿ ಮೌನೇಶ್ವರನ ಎದಿಗೆ ಹೊಡಿತಾನೆ. ಚೆಂಡನ್ನು ತೆಗೆದುಕೊಂಡು ಜೋರಾಗಿ ಮೌನೇಶ್ವರನ ಎದಿಗೆ ಹೊಡಿತಾನೆ. ಅಮ್ಮ ಅಂದವ. ಅವಾಗ ನಗಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲರೂ. ಮೌನೇಶ್ವರ ಅಮ್ಮ ಅಂದ. ಅಷ್ಟೇ ಚೆಂಡನ್ನು ತೆಗೆದುಕೊಂಡ. ಎಲ್ಲವೋ ಮೂರ್ಖ, ಎಲ್ಲವೋ ರಾಜಪುತ್ರ, ಎಲ್ಲೋ ಗೋಪಾಲ, ಆಟದ ನಿಯಮದಂತೆ ನೀನು ಚೆಂಡನ್ನು ಕಲ್ಲಿಗೆ ಹೊಡೆಯದೆ ನನ್ನ ಎದೆಗೆ ಯಾಕೆ ಹೊಡೆದಿ? ಕಾನೂನನ್ನು ಮೀರಿದೆ, ನಿಯಮವನ್ನು ಉಲ್ಲಂಘಿಸಿದೆ, ಇದು ತಪ್ಪಲ್ಲವೇ? ತಿಳಿಲಾರ್ದೆ ಏನೋ ಬಡ್ದದೇಟ್, ತಿಳಿಲಾರ್ದೆ ನೀ ಹೆಂಗೆ ಹೊಡೆದು ನನ್ನ ಎದೆಗೆ ಹೊಡೆದಿ, ನಾನು ಹಂಗೆ ಹೊಡಿತೀನಿ, ನಾನೂ ಕೂಡ ನಿನಗೆ ಹೊಡಿತೀನಿ ಅಂದ. ಮೌನೇಶ ಬೇಡ, ಅವ ರಾಜ, ನೀನು ರಾಜರಿರಲಿ ರಂಕರಿರಲಿ, ಜಗತ್ನಾಗ ಯಾರು ರಾಜ, ಯಾರು ಮಹಾರಾಜ, ಯಾರು ಬಡವ, ಯಾರು ಶ್ರೀಮಂತ, ಯಾರು ರಾಜರಂದ್ರ ನೆಮ್ಮದಿಯಿಂದ ಊಟ ಮಾಡುವವನು ರಾಜ, ನೆಮ್ಮದಿಯಿಂದ ನಿದ್ರೆ ಮಾಡುವವನು ರಾಜ ಅಂತ. ಮುಂಜಾನೆದ್ದು ಚಂದ ಊಟ ಮಾಡಿರಿ, ನೀವು ರಾಜರೇ, ಅದು ತಂಗುಳು ರೊಟ್ಟಿ ಇರಲಿ. ನೆಮ್ಮದಿಯಿಂದ ರಾತ್ರಿ ನಿದ್ದೆ ಮಾಡಿರಿ, ನೀವು ರಾಜರೇ. ನಿಂಬಲ್ಲಿ ಒಂದು 50 ತೊಲಿ ಬಂಗಾರ ಇಟ್ಕೊಂಡು ಬೆಳಗತಕ್ಕ ಎದ್ದು ಕುಂತ್ರ ಅವ್ರ ಹೆಂಗೆ ರಾಜರಾತ? ಅದಕ್ಕೆ ಹೇಳ್ತಾನ ಕಡ್ಕೋಳು ಮಡಿವಾಳ, ಪೂರ್ವಜನ್ಮದಿ ಗಳಿಸಿದಿ ರೊಕ್ಕ, ಪೂರ್ವಜನ್ಮದಿ ಗಳಿಸಿದಿ ರೊಕ್ಕ, ನೀನು ಬೆಳತನಕ ಬರಿದಿಟ್ಟಿ ಬರಿ ಲೆಕ್ಕ, ಕಳ್ಳ ಬಂದು ನಿನ್ನ ಮನಿ ಹೊಕ್ಕ, ನೀನು ನೆಳ್ಳೋದು ಕಂಡು ಶಿವನಕ್ಕ, ಶಿವ 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 ಅನವಲ್ಲಿ ಗುರವೀನ ಪಾದವ ಹಿಡಿ. ಪೂರ್ವಜನ್ಮದಿ ಗಳಿಸಿದಿ ರೊಕ್ಕ, ಇನ್ನು ಬಲ್ಲಿ ಏನಾನ ಒಂದಿಷ್ಟು ರೊಕ್ಕ ಇತ್ತಂದ್ರೆ ಈ ಜನ್ಮದ್ದಲ್ಲ ಅಂತ, ಹಿಂದಿನ ಜನ್ಮದ್ದಂತ. ಪೂರ್ವ ಜನ್ಮದಿ ಗಳಿಸಿದಿ ರೊಕ್ಕ, ನೀ ಬೆಳತನಕ ಬರಿದಿಟ್ಟಿ ಬರಿ ಲೆಕ್ಕ. ಈಗ ರಾತ್ರಿ ಹೋಗೋಣ ಎಣಿಸ್ತೀವಿ ನಾವು, ಯಾರ್ಯಾರು ಏಟೇಟು ಆಯರಿ ಮಾಡ್ಯಾರ. ನಿನ್ನೆ ಓದೋದೇ ಮಲ್ ತೊಟ್ಲು ಜೋಳಿಗೆ ಏಟು ಬಂದವ ಎಣಿಸಿದೆ, ಎಣಸೋದು ಬಿಟ್ರಿ ಏನದ ಕೆಲಸ. ಪೂರ್ವ ಜನ್ಮದಿ ಗಳಿಸಿದಿ ರೊಕ್ಕ, ನನಗೆ ಹೇಳೋದು ಮತ್ತು ನಿಮಗಂದ್ರೆ ಮತ್ತೆ ಸಿಟ್ಟಿಗೆ ಇರ್ತೀರಿ ನೀವು, ಅದಕ್ಕೆ ನನಗೆ ಅನ್ಕೋತೀನಿ ನಾನು. ಪೂರ್ವ ಜನ್ಮದಿ ಗಳಿಸಿದಿ ರೊಕ್ಕ, ನೀ ಬೆಳತನಕ ಬರಿದಿಟ್ಟಿ ಬರಿ ಲೆಕ್ಕ. ಎಷ್ಟು ಚಂದ ಹೇಳ್ತಾನೆ, ಕಳ್ಳ ಬಂದು ನಿನ್ನ ಮನಿ ಹೊಕ್ಕ, ನೀನು ತಿನ್ನಂಗಿಲ್ಲ, ಮಂದಿಗೂ ಕೊಡಂಗಿಲ್ಲ, ಕಳ್ಳರ ಪಾಲನ ಆಗ್ತದ, ಸರ್ಕಾರ ಪಾಲನ ಆಗ್ತದ, ನೀ ಹಂಗೆ ಹೋಗ್ತಿದಿ, ನೀನು ನೆಳ್ಳೋದು ಕಂಡು ಶಿವನಕ್ಕ ಅಂತ. ಎಷ್ಟು ಚಂದ ಹೇಳ್ತಾನೆ ಕಡ್ಕೋಳು ಮಡಿವಾಳ. ಹೇಳ್ತಾನ, ಎಲ್ಲೋ ಮೂರ್ಖ, ನನ್ನ ಎದಿಗೆ ನೀನು ಚೆಂಡನ್ನು ಹೊಡೆದಿ ಮಾಡಿದ್ದುಣ್ಣು ಮಾರಾಯ, ನಾನು ಹೊಡೆಯವನೇ, ಸೇಡು ತೀರಿಸ್ಕೊಳ್ಳೋಣ ತಿಳ್ಕೊಂಡು ಮೌನೇಶ್ವರ ಚೆಂಡನ್ನು ತೆಗೆದುಕೊಳ್ತಾನೆ. ಗೋಪಾಲ ನಾಯಕ ನಿಂತನ, ನೀ ಹೊಡೆದನ ನೋಡು ನನಗಂದವ, ನೀ ನಿಜವಾಗಿ ಗೋನಾಲದವನಾಗಿದ್ದರೆ, ನೀನು ವಿಶ್ವಕರ್ಮನಾಗಿದ್ದರೆ, ಕಂಬಾರಿಕೆ ಕುಲದವನಾಗಿದ್ದರೆ, ಶೇಷಪ್ಪನ ಮಗನೇ ಆಗಿದ್ದರೆ ನೀ ಹೊಡೆದು ನೋಡಂದ. ರಾಜನ ಮಗ ಅಲ್ಲ, ಮತ್ತು ಹಂಗೆ ಮಾತಾಡ್ತಾವು. ಸವಾಲು ಹಾಕ್ತಾನೆ, ನೋಡು ಗೋಪಾಲ ಅಂತ ತಿಳ್ಕೊಂಡು ಜೋರಾಗಿ ಚೆಂಡನ್ನು ತೆಗೆದುಕೊಂಡು ಆ ಚೆಂಡಿನಿಂದ ರಾಜನ ಮಗನಿಗೆ ಹೊಡೆದನಂತ ಮೌನೇಶ್. ಇವ ಹೊಡೆದ ಉಲ್ಟ, ಅವ ಹೊಡೆದ್ರ ಆ ಚೆಂಡು ಜೋರಾಗಿ ಎದಿಗಿ ಬೀಳ್ತದ, ಅಮ್ಮ ಅಪ್ಪ ಅಂತ ನೆಲಕ್ಕೆ ಬೀಳ್ತಾನ.
ನೆಲಕ್ಕೆ ಬಿದ್ದು ನೋಡ್ತಾನ, 2 ನಿಮಿಷದಲ್ಲಿ ರಾಜಪುತ್ರನ ಮಗನ ಪ್ರಾಣ ಹೋಗಿಬಿಡ್ತು. ಆ ಚೆಂಡನ್ನು ಹೊಡೆದಂಥ ಮೌನೇಶ್ವರ ಮನೆಗೆ ಹೋಗ್ತಾನ. ಅವನು ಪ್ರಾಣ ಹೋಗ್ತದ, ಇವ ಮನೆಗೆ ಹೋಗ್ತಾನ. ಅವರೆಲ್ಲ ಬಂದು ನೋಡ್ತಾರ. ಸುಮ್ಮ ರಾಜಾಗ ನಿದ್ದೆ ಹತ್ತಿ ಅಂತ ತೂಕೊಂಡು ಅಂತ ಓಸವು ಮಕ್ಕೊಂಡನ್ ಬಿಡು ಅಂತ 5 ನಿಮಿಷ ಬಿಟ್ಟು ನೋಡ್ತಾವ, ಎಲ್ಲಿ ಮಕ್ಕೊಂಡನ್, ಪ್ರಾಣ ಪಕ್ಷಿ ಹೋಗಿಬಿಟ್ಟದ. ನೋಡ್ತಾರ, ಉಸಿರು ಹಿಡಿದು ನೋಡ್ತಾರ. ಎಲ್ಲರಿಗೆ ಭಯ ಆಗ್ತದ, ಸಂಕಟ ಆಡ, ಯಪ್ಪ ರಾಜನ ಮಗ ಸತ್ತ. ಎಲ್ಲರೂ ದುಃಖ ಆಗಿ ಹೆಣದ ಮೇಲೆ ಬಿದ್ದೊಳ್ತಾರ. ಏನು ಮಾಡ್ಬೇಕಂತ ತಿಳ್ಕೊಂಡು ಎದಿಗೆ ಏಟು ಬಿದ್ದದ, ಚೆಂಡಿನೇಟು. ಏನನ್ನಾದ್ರೆ ನಮ್ಮಲ್ಲಿ ಬರ್ತಂತ ತಿಳ್ಕೊಂಡು 3-4 ಹುಡುಗರು ಓಡ್ಕೊಂತ ಅರಮನೆಗೆ ಬರ್ತಾರ, ಸುರಪುರ ಅರಮನೆಗೆ. ಸುರಪುರದ ಅರಮನೆಗೆ ಬಂದಾಗ ರಾಜ ಚಂದ್ರಶೇಖರ ನಾಯಕ ತನ್ನ ಧರ್ಮ ಪತ್ನಿಯೊಂದಿಗೆ, ಮಂತ್ರಿಗಳೊಂದಿಗೆ ಅರಮನೆಯಲ್ಲಿ ಕುಂತಾನ. ಹೇ ರಾಜ, ಹೇ ರಾಜ, ಹೇ ರಾಜ ಅಂತ ಓಡ್ಕೋಂತ ಬಂದ್ರ. ಬರ್ರಿ, ಏನಾಯ್ತು? ಎಲ್ಲಿ ನನ್ನ ಮಗ ಗೋಪಾಲ, ಎಲ್ಲಿ ಗೋಪಾಲ ಅಂತ ಕೇಳಿದ್ನಂತ. ಅವರೆಲ್ಲರೂ ರಾಜನ ಪಾದಕ್ಕೆ ಬಿದ್ದು ಅಳ್ಳಾಕ ಪ್ರಾರಂಭ ಮಾಡ್ತಾರ. ರಾಜನ್, ನಾವು ಏನು ಹೇಳಬೇಕು ಸ್ವಾಮಿ? ಏನಾಯ್ತು ಅಂತ ಹೇಳಬೇಕು ಸ್ವಾಮಿ. ನಿಮ್ಮ ಮಗ, ನಿಮ್ಮ ಪುತ್ರ, ಇಷ್ಟೇ ಅಂತಾರೆ, ಹೇಳವಲ್ರು, ಬಾಯಾಗ ಬರವಲ್ತು. ಏನಾಯ್ತು? ನಿಮ್ಮ ಮಗ, ಏನಾಯ್ತು ನನ್ನ ಮಗನಿಗೆ? ನಿಮ್ಮ ಪುತ್ರ ಸತ್ತ ಅಂತ ಹೇಳಕ್ಕೆ ಸ್ವಲ್ಪ ಯಾವಾಗಲೂ ಹಿಂಗೆ ಇರ್ತದೆ ರೀ. ಅಂದರೆ ಭಾಳ ಸಾವಕಾಶ ಹೇಳ್ತದೆ. ಒಂದು ಕೂಸು, ನಮ್ಮ ಮನ್ಯಾಗ ಒಂದು ಕೂಸು ಬಿಟ್ಟು ಪಟ್ನೆ ಹೇಳ್ತಾರೆ. ಸತ್ತ ಅಂತ ಹೇಳ್ಬೇಕು, ಪಟ್ನೆ ಹೇಳ್ಬೇಡಪ್ಪೋ, ಗಾಬರಿ ಆತಾರೆ. ಸಾವಕಾಶ ಹೇಳ್ತಾರೆ ನೋಡಿ. ಸತ್ತು ವಿಷಯ ಪಟ್ನೆ ಹೇಳಂಗಿಲ್ಲ ರೀ. ಆ ಕಡೆ ಮಾಡಿ ಚಹಾ ಕುಡಿಸಿ ಬೀಡಿ ಸೇರಿಸಿ 5 ಮಿನಿಟ್ ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಪಟ್ನೆ ಎದಿ ಬಿಡು ಗಾಬರಿ ಏನೋ ಇವು ಸಾಯ್ತಾವ ಅಂತ ಹಂಗೆ ಹೇಳ್ತಾರೆ. ಹುಟ್ಟಿದ ವಿಷಯ ಜಸ್ಟ್ ಬೆಳೆತೇನೆ ಐತೆ ನೋಡಿ, 2 ಗಂಡು ಹುಟ್ಟಿದ ಪಟ್ನೆ ಹೇಳ್ತಾರೆ. ಪುತ್ರ, ರಾಜ ಏನಾಯ್ತು? ನಿಮ್ಮ ಮಗ ಅಂತಾರ. ಓಸು ಮಂದಿ ಅಳಕತ್ತಾರೆ. ಏನಾಯ್ತು ಹೇಳೋ ಮೂರ್ಖ? ಏನಿಲ್ಲ ರಾಜ, ಈಗ ನಿಮ್ಮ ಮಗ ಚೆಂಡಿನಾಟದಲ್ಲಿ ಗೋನಾಲದ ಕಂಬಾರ ಕುಲದ ಆ ಮೋನಪ್ಪನಿಂದ ಚೆಂಡು ತಗೊಂಡು ಹೊಡೆದ. ಆ ಚೆಂಡಿನ ಹೊಡೆತಕ್ಕೆ ಎದಿಗೇಟು ಬಿದ್ದು ನಿಮ್ಮ ಮಗ ಸತ್ತ, ಪ್ರಾಣ ಹೋಯಿತು. ಸಿಂಹಾಸನದ ಮೇಲೆ ಕುಂತಂತ ರಾಜ ಕುಸಿದು ಕೆಳಗೆ ಬೀಳ್ತಾನ. ಅಯ್ಯೋ ವಿಧಿಯೇ, ಏನು ನನ್ನ ಮಗ ಚೆಂಡಿನಾಟದಲ್ಲಿ ಮಡಿದನೆ, ಸತ್ತನೆ. ಇಷ್ಟನಟಿಗೆ ಒಂದು 3-4 ಮಂದಿ ಹಣ ತೊಗೊಂಡು ಬಂದೇ ಬಿಟ್ರು. ಹೆಣ ಎಷ್ಟು ಮಜಾ ಅದ ನೋಡ್ರಿ. ಒಂದು ಭಾಷೆ ವಿಚಾರ ಮಾಡಿರಿ. ಹೋಗೋ ಟೈಮ್ನಾಗ ರಾಜನ ಮಗಾಗಿ ಹೋಗ್ಯಾನ, ಬರೋ ಟೈಮ್ನಾಗ ಹೆಣ ಅಂತಾರೆ ಅದಕ್ಕೆ. ಈಗ ನೋಡ್ರಿ, ಗುರುಗಳು ಏನು ಮಾಡ್ಲಕತ್ತಾರ? ಗುರುಗಳು ಮಕ್ಕೊಂಡಾರ್ರಿ ಮನೆ. ಇದಷ್ಟು ಚಂದಲ್ಲ. ಮತ್ತು ಇನ್ನೊಂದು ಬೇರೆ ಶಬ್ದ ಅದು, ಗುರುಗಳಿಗೆ ಮಂಚದ ಮೇಲೆ ಹಾಕ್ಯಾರ. ಎಷ್ಟು ವ್ಯತ್ಯಾಸ. ಬಸವರಾಜ್ ಏನು ಮಾಡ್ಲಕತ್ತಾನ? ಬಸವರಾಜ್ ಮಕ್ಕೊಂಡಾನ. ಬಸವರಾಜ್ ಏನು ಮಾಡ್ಲಕತ್ತಾನ? ಹಾಕ್ಯಾರ ಮಂಚದ ಮೇಲೆ. ಯಾವಾಗ ಹಾಕ್ತಾರೆ? ಹೋಗೋ ಟೈಮ್ನಾಗ. ಹಾಕ್ಯಾರ ಅನ್ನೋದಕ್ಕೂ ಮಕ್ಕೊಂಡ್ರ ಅನ್ನೋದಕ್ಕೆ ಎಷ್ಟು ಭಾಷೆ. ಇವೆಲ್ಲ ನಮಗೊಂದೊಂದು ದಿವ್ಸ ಬರ್ತವೆ. ಇವು ಹಾಕ್ಯಾರ, ಮಕ್ಕೊಂಡಾರ, ಇವೆಲ್ಲ ಬರ್ತವೆ. ಟೈಮ್ ಅದ ಆಟೆ. ಮತ್ತು ಊರಿಗೆ ಹೋಗ್ಯಾರ. ಹೋಗೋ ಟೈಮ್ನಾಗೆ ಊರಿಗೆ ಹೋಗ್ಯಾರ. ಬರೋ ಟೈಮ್ನಾಗೆ ಯಾವಾಗ ತರ್ತಾರಂತ ಹೊರಗೆ. ಇವೆಲ್ಲ ಯಾವಾಗ ಗೊತ್ತಾಗ್ತಲ್ಲ ನಿಮ್ಗೆ? ಯಾವಾಗ ತರ್ತಾರ, ಯಾವಾಗ ಹೋಗ್ಯಾರ, ಭಾಷೆ ಹೆಂಗಂದು ನೋಡ್ರಿ. ಹೆಣವನ್ನು ತರ್ತಾರೆ. ರಾಜನ ಮಗನ ಹೆಣ ತಂದು ಹಾಕ್ತಾರ. ಗೋಪಾಲ ನಾಯಕನ ಹೆಣವನ್ನು ನೋಡಿ ತಂದೆ ಶೋಕಭರಿತನಾಗಿ ಹೆಣದ ಮೇಲೆ ಬಿದ್ದು ಅಳ್ತಾನ. ಅಯ್ಯೋ ವಿಧಿಯೇ, ನನ್ನ ಮನೆಯ ದೀಪವೇ, ನನ್ನ ಮನೆಯ ನಂದಾ ದೀಪ ಆರಿತು. ಯಾರವರು ನನ್ನ ಮಗನನ್ನು ಹೊಡೆದವರು? ಹಿಡ್ಕೊಂಬರ್ರಿ ಅವನಿಗೆ. ಯಾರು ಹೇಳಿ? ಗೋನಾಲ ಗ್ರಾಮದ ಕಂಬಾರ ಶೇಷಪ್ಪನ ಮಗ ಮಾನಪ್ಪ. ಹಿಡ್ಕೊಂಬರ್ರಿ ಅವನಿಗೆ. ಮಗನ ಹೆಣದ ಮೇಲೆ ಬಿದ್ದು ಜೋರಾಗಿ ಗಂಡ ಹೆಣತಿ ಅಳ್ತಿರ್ತಾರೆ. ಎಲ್ಲರೂ ರಾಜಭಟರು ಬಂದು ಗೋನಾಲ್ದಾಗ ಶೇಷಪ್ಪನ ಮನೆಗೆ ಬರ್ತಾರೆ. ಶೇಷಾಚಾರಿ, ಶೇಷಮ್ಮ, ಏನಾಯಿತು? ನಿಮ್ಮ ಮಗ ಎಲ್ಲದನ ನಿಮ್ಮ ಮಗ? ಯಾಕೆ ಏನಾಯಿತು? ರಾಜನ ಮಗನಿಗೆ ಕೊಂದಾನ. ರಾಜನ ಮಗನಿಗೆ ಕೊಂದಾನ. ಏನು? ನನ್ನ ಮೌನ, ನನ್ನ ಮಗ ಮೌನೇಶ ರಾಜನ ಮಗನಿಗೆ ಕೊಂದ. ಇದು ಸಾಧ್ಯ ಇಲ್ಲ. ಅದು ಕೊಲ್ಲುವ ಕೈಯಲ್ಲ, ಕಾಯುವ ಕೈ. ಯಾಕಂದ್ರೆ ಸಾಕ್ಷಾತ್ ಆದಿಲಿಂಗನ ಕೈ. ಅದು ಕೊಲ್ಲುವ ಕೈಯಲ್ಲ, ಕಾಯುವ ಕೈ. ಹೆಂಗೆ ಕೊಲ್ತಾನ? ಸುಳ್ಳು. ನಾವು ಈಗ ಆಟ ಆಡಿವಿ ಚೆಂಡಿನಾಟದಾಗ. ಅವನೇ ಹೊಡೆದಾನ, ಸತ್ತಾನ. ಹೆಣ ನೋಡ್ಲಕತ್ತಾರ. ನಿಮ್ಗೆ ಕರ್ಕೊಂಬ ಅಂದಾರ. ಎಲ್ಲದನ್ನ ಮೌನೇಶ್ ಹುಡುಕಾಡ್ತಾರ. ಎಲ್ಲಿ ಮೌನೇಶ?
ಹುಡುಕಾಡಿದ್ರಂತ ಎಲ್ಲ ರಾಜಭಟರು. ಸುತ್ತಮುತ್ತ ಹಳ್ಳಿ, ಈ ಗ್ವಾನಾಲ್ ಸುತ್ತಮುತ್ತ ಹಳ್ಳಿ ಯಾವ ನೆನಪವನ ಊರಿನ ಹೆಸರು, ಸುತ್ತಮುತ್ತ ಗ್ವಾನಾಲ್ ಸುತ್ತಮುತ್ತ ಊರು ಸಗರ, ಚೆನ್ನೂರ, ಒಂದುರ್ಗ, ಮಾಲ್ಗತ್ತಿ, ನಗನೂರ, ಗೌಡಗೇರಿ, ಸಿದ್ದಾಪುರು, ಬೈರಿಮಡಿಗಿ, ಬಾಚಿಮಟ್ಟಿ. ಹೆಸರು ಹೇಳ್ತೀನಿ, ಒಂದನ್ನು ಹೇಳ್ರಿ ನೋಡಮ್ಮ. ಬಾದ್ಯಾಪುರು, ಕಾದ್ಯಾಪುರು, ಇಲ್ಲೆಲ್ಲ ಎಷ್ಟು ಸುತ್ತಮುತ್ತ ಹಳ್ಳಿ ಅವು. ಚೆನ್ನೂರು, ಒಂದುರ್ಗ, ಸುತ್ತ ಎಲ್ಲ ಹಳ್ಳಿ ತಿರುಗಾಡಿ ನೋಡಿದ್ರಂತ ಮೌನೇಶ್ ಎಲ್ಲಿ ಸಿಗಬೇಕು. ಸರ್ವಾಂತರ್ಯಾಮಿ ಅವನು, ಯಾವ ಸಮಯದಲ್ಲಿ ಎಲ್ಲಿರ್ತಾನ ಗೊತ್ತಿಲ್ಲ. ನಿಮ್ಮ ಭಕ್ತಿಗೆ ಮೆಚ್ಚಿ ಈ ಅಂಗಳದಾಗೆ ಬಂದು ಕುಂತಿರ್ಬೋದು ಮೌನೇಶ್ ಇವತ್ತು ಪುರಾಣ ಕೇಳಕ್ಕೆ. ಹುಡುಕಾಡ್ದೆ ಸಿಗಲಿಲ್ಲ. ರಾಜಗೆ ಹೋಗಿ ಹೇಳಿದ್ರಂತ, ಸಿಗ್ತಾ ಇಲ್ಲ, ಕರ್ಕೊಂಬರ್ರಿ ಅವರಪ್ಪ ಅವರವನು ಅಂತ ಹೇಳಿದ್ರಂತ. ಅಪ್ಪ ಅವನು ಹಗ್ಗ ಕಟ್ಟಿ ಅರಮನೆಗೆ ಎಳ್ಕೊಂಡು ಬರ್ತಾರೆ. ಸಂಗಟ ಸಜ್ಜನ್ ಶೆಟ್ಟಿ ಪರಪ್ ಬಂದಂತ ರಾಜನ ಆ ಯುವರಾಜನ ಹೆಣದ ಮೇಲೆ ಬಿದ್ದು ಅಳ್ಳ ಕತ್ಯಾರ. ನಿಮ್ಮ ಮಗ ನನ್ನ ವಂಶದ ಜ್ಯೋತಿಯನ್ನು ಆರಿಸಿದ, ನಮ್ಮ ಮನೆಯ ದೀಪವನ್ನು ಆರಿಸಿದ. ನನ್ನ ಮಗನ ಕೊಂದಂತ ನಿನ್ನ ಮಗನ ಸಾವು ಇವತ್ತೇ ಆಗಬೇಕು. ನನ್ನ ಮಗನ ಬೆಂಕಿಯ ಜೊತೆಗೆ ನಿನ್ನ ಮಗನಿಗೂ ಕೂಡ ನಾನು ಬೆಂಕಿ ಹಚ್ಚಬೇಕು. ಎಲ್ಲಿ ಅದ ನಿನ್ನ ಮಗ ಸ್ವಾಮಿ? ಅವ ಯಾವ ಟೈಮ್ನಾಗ ಎಲ್ಲಿರ್ತಾನ ಗೊತ್ತಿಲ್ಲ, ಯಾವ ಸಮಯದಲ್ಲಿ ಏನು ಮಾಡ್ತಾನ ಗೊತ್ತಿಲ್ಲ. ಸುಳ್ಳು ಹೇಳ್ತೀರಿ, ಮಗನ ಬಚ್ಚಿಟ್ಟಿರಿ ನೀವು. ಅಕಸ್ಮಾತ್ ಅವನು ಕರ್ಕೊಂಬರ್ಲಿಕ್ಕಂದ್ರೆ ನನ್ನ ಮಗನ ಜೊತೆಗೆ ನಿಮ್ಮಿಬ್ಬರನ್ನೂ ಸುಡ್ತೀನಿ ಅನ್ನೋಂತ. ಇದು ನ್ಯಾಯವೇ ಅಂದವ ಪರಪ್ಪ. ಇದು ರಾಜಧರ್ಮ ಅಲ್ಲ, ಇದು ರಾಜಮಾರ್ಗ ಅಲ್ಲ. ಯಾರೋ ಮಾಡಿರ್ತಕ್ಕಂಥ ತಪ್ಪಿ ಯಾರಿಗೆ ಶಿಕ್ಷೆ ಯಾಕ ರಾಜ? ಹಂಗಿದ್ರೆ ಮಗನ ಹುಡುಕಾಡಿ ಕೊಡ್ರಿ. ಹೆಣ ಬಿದ್ದು ಆಗ ತಾಯಿ ಕಳ್ಳು ಹೇಳ್ತಂತ, ಹೇ ಮೌನ, ಎಲ್ಲಿ ಹಾನ ಪರಮಾತ್ಮ, ಎಲ್ಲಿ ಹಾನ? ತಾಯಿ ಕೈ ಮುಗಿದು ಕೈ ಒಡ್ಡಿ ಕೇಳ್ತಾಳೆ, ಮಗನನ್ನ ಧ್ಯಾನ ಮಾಡ್ತಾಳೆ. ಹಿಂದೆ ದ್ರೌಪದಿ ಯಾವ ರೀತಿಯಾಗಿ ಕೃಷ್ಣ ಅಂದ್ಲು. ದುರ್ಯೋಧನ ಸೀರೆ ಸೆಳೆಯುವಾಗ, ಮಾನಭಂಗ ಮಾಡುವಾಗ ಕೃಷ್ಣ ಅಂದ ತಕ್ಷಣ ಯಾವ ರೀತಿಯಾಗಿ ಅಕ್ಷಯ ಸ್ವರೂಪವಾಗಿರ್ತಕ್ಕಂಥ ಸೀರೆಯನ್ನು ಕೊಟ್ಟ. ಕೈಯನ್ನು ಕತ್ತರಿಸಿಕೊಂಡಿರ್ತಕ್ಕಂಥ ಭಕ್ತ ಕುಂಬಾರನಿಗೆ ಬಂದು ಕಾಲನ್ನು ಒತ್ತಿದ ಪಂಡರಪುರದ ವಿಠ್ಠಲ. ಹೇ ಪರಮಾತ್ಮ ಮೌನ, ಎಲ್ಲಿ ಹೀದಿ ಪರಮಾತ್ಮ? ಮಗನಿಗೆ ಪರಮಾತ್ಮ ಅಂತಳ, ಯಾಕಂದ್ರೆ ಆಕೆ ಗೊತ್ತಲ್ಲ ಪರಮಾತ್ಮ ಅಂತ. ತಾಯಿಗೆ ಮಾತ್ರ ಗೊತ್ತು. ಹೇ ಪರಮಾತ್ಮ ಮೌನ ಎಲ್ಲಿದೆಯಪ್ಪ? ಶೇಷಮ್ಮನ ಮಗ ಕೊಲೆಗಡಕ ಅನ್ನುವಂಥ ಅಪವಾದ ನನಗೆ ಕೊಡಬೇಡ ಕಂದ ಈ ಹೊಟ್ಟಿಗೆ. ಎಷ್ಟು ಚಂದ ಕೇಳ್ತಾಳ. ವಿಶ್ವಕರ್ಮ ಕುಲದ ಶೇಷಪ್ಪ, ಶೇಷಮ್ಮನ ಮಗ ಮೌನಪ್ಪ, ಕೊಲೆಗಡಕ ಅಂತಕ್ಕಂಥ ಶಬ್ದ ಬರ್ತದೋ ಮಗ. ತಂದೆ ಮಾಡಿದ ತಪ್ಪು ಮಗನಿಗೆ ಇಲ್ಲ, ಮಗನು ಮಾಡಿದ ತಪ್ಪು ತಂದೆಗೆ ಎಲ್ಲ. ಇಲ್ಲ ಎಲ್ಲ ಭಾಳ ವ್ಯತ್ಯಾಸ ಅದ್ರಿ. ತಂದೆ ಏನನ್ನ ತಪ್ಪು ಮಾಡಿದ್ರೆ ಮಕ್ಕಳಿಗೆ ದೋಷ ಇಲ್ಲಂತ ಗೊತ್ತಿರಲಿ. ತಂದೆ ಏನನ್ನ ತಪ್ಪು ಮಾಡಿದ್ರೆ ಮಕ್ಕಳಿಗೆ ದೋಷ ಬರಂಗಿಲ್ಲಂತ. ಮಕ್ಕಳು ತಪ್ಪು ಮಾಡಿದ್ರೆ ತಂದೆಗೆ ತಾಯಿಗೆ ದೋಷ ಬರ್ತದಂತ. ತಂದೆ ಮಾಡಿದ ತಪ್ಪು ಮಗನಿಗೆ ಇಲ್ಲ, ಮಗನು ಮಾಡಿದ ತಪ್ಪು ತಂದೆಗೆ ಅಲ್ಲ. ಈಗ ನೋಡ್ರಿ, ದೇವೇಂದ್ರ ಸ್ವಾಮಿಗಳು ಏನೋ ತಪ್ಪು ಮಾಡಿದ್ರೆ ನಮಗೇನು, ಈಗ ನಾವೇನ ಸ್ವಲ್ಪ ತಪ್ಪು ಮಾಡಿದ್ರಿ ನಮಗೇನಂತೀರಿ ನೀವು? ಏನ್ರಿ ದೇವೇಂದ್ರ ಸ್ವಾಮಿಗಳು ಎಂಥ ದೊಡ್ಡ ವ್ಯಕ್ತಿಗಳು, ಎಷ್ಟು ಜ್ಞಾನಿಗಳು, ಎಂಥವ್ರು ಹೊಟ್ಟೆಯಾಗಿ ಎಂಥವ್ರು ಹುಟ್ಟು, ಈಗೇನಂತೀರಿ? ಅವ್ರ ಹೆಸರು ಮರೆಸಿದ್ರಿ ನೀವು. ದೇವೇಂದ್ರ ಇಷ್ಟೆಲ್ಲ ತಂದೆ ತಪ್ಪು ಮಾಡಿದ್ರೆ ಮಗನಿಗೆ ದೋಷ ಇಲ್ಲ, ಮಕ್ಕಳು ತಪ್ಪು ಮಾಡಿದ್ರೆ ತಂದೆಗೆ ದೋಷ ಬರ್ತದಂತ. ಅದಕ್ಕೆ ಮಕ್ಕಳನ್ನು ಬಹಳ ಜಾಗೃತವಾಗಿ ಬೆಳೆಸ್ಬೇಕು. ತಂದೆ ಮಾಡಿದ ತಪ್ಪು ಮಗನಿಗಿಲ್ಲ, ಮಗನು ಮಾಡಿದ ತಪ್ಪು ತಂದೆಗೆಲ್ಲ. ಗಂಡ ಮಾಡಿದ ತಪ್ಪು ಹೆಂಡತಿಗೆ ಇಲ್ಲ. ಗಂಡ ಏನು ತಪ್ಪು ಮಾಡಿದ್ರೆ ಹೆಂಡತಿಗೆ ಏನು ಪ್ರಾಬ್ಲಮ್ ಇಲ್ಲ, ನೀವೇನೋ ಮಾಡಿರಿ, ಇವ್ರಿಗೆ ಭಾರಿ ಖುಷಿ ಆಯ್ತು ಈ ಕಡೆ ಮಂದಿ. ಹೆಂಡತಿ ಮಾಡಿದ ತಪ್ಪು ಗಂಡನಿಗೆ ಅಲ್ಲ, ಹೆಂಡತಿ ಏನನ್ನ ತಪ್ಪು ಮಾಡಿದ್ರೆ ಗಂಡಗೆ ದೋಷ ಬರ್ತದೆ. ಅದರಂಗ ಗುರು ಮಾಡಿದ ತಪ್ಪು ಶಿಷ್ಯನಿಗೆ ಇಲ್ಲ, ಗುರು ಮಾಡಿದ ತಪ್ಪು ಶಿಷ್ಯನಿಗೆ ಇಲ್ಲ, ಶಿಷ್ಯ ಮಾಡಿದ ತಪ್ಪು ಗುರುಗಳಿಗೆ ಅಲ್ಲ ಅಂತ. ಶಿಷ್ಯರು ಏನನ್ನ ತಪ್ಪು ಮಾಡಿದ್ರೆ ಅದರ ದೋಷ ಗುರುವಿಗೆ ಬರ್ತದಂತ. ಹೇಳು ಮೌನ, ಗೋನಾಲದ ಶೇಷಪ್ಪ, ಶೇಷಮ್ಮನ ಮಗ ಕೊಲೆಗಡಕ ಅಂತಕ್ಕಂಥ ಅಪವಾದ ನೀನೂ ಹೊರಬೇಡ, ನಮಗೂ ಹೊರಿಸ್ಬೇಡ ಕಂದ.
ಅದು ಏನಾಗ್ಯದ, ಬಾರೋ ನನ್ನ ಕಂದ ಅಂತ ಕೈ ಒಡ್ಡಿದ್ಲಂತ. ಆ ಶೇಷಮ್ಮ ಕೈ ಒಡ್ಡಿದ್ರ ಆ ಶೇಷಮ್ಮನ ಕೈಯಲ್ಲಿ ಮೌನೇಶ ಬಂದು ಕುಂತನಂತ. ಎರಡೂ ಕೈಯಲ್ಲಿ ಮೌನ ಬಂದು ಕುಂತಂತ. ಆಕಿನ ಕೆಳಗಿಳಿಸ್ತ ಮೌನ, ಹೇ ಪಕ್ಕಡ ಆಯ್ತು ಇವನಿಗೆ ಹಿಡೀರಿ ಅನ್ನಂತ ರಾಜ. ಕಟ್ರಿ ಕಂಬಕ್ಕೆ ಕಟ್ರಿ ಇವನಿಗೆ ತೊಂಬರಿ ಚಾಟಿ ಹೊಡಿತೀನನ್ನಂತ ರಾಜ. ನನ್ನ ಮಗನ ಜೀವ ತೆಗೆದುಕೊಂಡಂಥ ವ್ಯಕ್ತಿ. ಅವಾಗ ಮೌನೇಶ್ ಅನ್ನಂತ, ಚಂದ್ರಶೇಖರ್ ನಾಯಕ ಬರೀ ಸಿಟ್ಟಿಗೆ ಇರೋದು ಬಿಟ್ರೆ ನನಗೇನು ಗೊತ್ತಿಲ್ಲ, ಯಾಕೆ ಓದಿರ್ತೀನಿ, ಸ್ವಲ್ಪ ಸುಮ್ಕುಂದ್ರ ಅಂತ. ಸ್ವಲ್ಪ ಸುಮ್ಕುಂದ್ರೆ ಹೇಳ್ತೀನಿ. ಹೇಳು ಮೌನ, ಏನಾಯಿತು ಹೇಳು, ಸತ್ಯವನ್ನೇ ಹೇಳು, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳಬೇಡ ಕಂದ, ಏನು ನಡೀತು ಹೇಳು ಅಂತ ತಾಯಿ ಕೇಳ್ತಾಳ. ಅವ್ವ, ನಾನು ಸುರ್ಪುರಕ್ಕೆ ಬಂದದ್ದು ಖರೆ, ಅವರ ಆಟ ಆಡಿದ್ದು ಖರೆ, ಅವ್ರ ಸಂಘಟನಾ ಆಟಕ್ಕೆ ಸೇರಿದ್ದು ಖರೆ, ಆಟದಾಗ ಯಾರೂ ಯಾರಿಗೆ ಹೊಡಿಬಾರ್ದಂತ ಅಂದದ್ದು ಖರೆ. ಮತ್ತು ಮುಂದೆ ಏನಾಯಿತು, ಅಲ್ಲಿ ಸತ್ತಲ್ಲ ಹೆಣಕ್ಕೆ ಕೇಳೋದಂತ, ಹೆಣಕ್ಕೆ ಕೇಳೋದಂತ. ಅಂದವ ರಾಜ, ತೆಲಿಗಿಲಿ ಕೆಟ್ಟ ರಾಜ, ಹುಚ್ಚು ಹೋದ್ರಬೇಡ, ಯಾರೂ ಯಾರಿಗೆ ಹೊಡಿಬಾರ್ದಂತ ಕಾನೂನು ಮಾಡಿದ ನಿನ್ನ ಮಗ. ಆಟ ಆಡೋದು ಬಿಟ್ಟು ಅವ ಫಸ್ಟ್ ನನಗೆ ಹೊಡೆದ, ಮೊದಲು ಹೊಡೆದದ್ದು ಅವ ನನಗೆ ಹೊಡೆದ, ಆಮೇಲೆ ನಾ ಹೊಡೆದೀನಿ. ಅವ ಹೊಡೆದಾಗ ನಾ ಸತ್ತಿಲ್ಲ, ನಾ ಹೊಡೆದ್ರೆ ಅವ ಸತ್ತ, ನಾ ಏನು ಮಾಡಲ ಅಂದ. ನಾ ಹೊಡೆದಾಗ ಅವ ಸತ್ತ, ಅವ ಹೊಡೆದ್ರೆ ನಾ ಸಾಯ್ಲಿಲ್ಲ, ನಾ ಏನು ಮಾಡಲಿ, ಫಸ್ಟ್ ಯಾರು ಹೊಡೆದಾರ, ಇದಕ್ಕೇನು ಗ್ಯಾರಂಟಿ ಅಂದ. ಕೇಳಲ್ಲ ಹೆಣಕ್ಕಂದವ. ಹುಚ್ಚ, ಹೆಣ ಎಂದನ ಮಾತಾಡ್ತದನ್, ಸತ್ತದ ಹೆಣ, ಅದಕ್ಕೇನು ಮಾತಾಡ್ತಿ, ಈಗ ನನ್ನ ಮಗನ ಸಂಗಟ ನಿನಗೂ ಬೆಂಕಿ ಹಚ್ತೀನಿ, ಮಾತಾಡ್ಸೋ ಹೆಣಕ್ಕ ಅಂದವ. ರಾಜ ಆಗಿದಿ, ರಾಜ ಆದ್ಮೇಲೆ ಹೆಣಕ್ಕನ್ನು ಮಾತಾಡಿಸ್ಬೇಕು, ಕಟ್ಗಿಗನ್ನು ಮಾತಾಡಿಸ್ಬೇಕು, ಕಲ್ಲಿಗನ್ನು ಮಾತಾಡಿಸ್ಬೇಕು, ಅದು ರಾಜ ಅಂತಾರೆ. ಮಾತಾಡ್ಸಂದು ಅವರು ಒಂದ್ಲಂತ, ಮೌನ, ಸಾಕಪ್ಪ ನಿನ್ನ ಆಟ, ಸಾಕು ನಿನ್ನ ಆಟ, ಸಾಕು ನಿನ್ನ ಚೆಲ್ಲಾಟ, ಸಾಕು ನಿನ್ನ ಹುಡುಗಾಟ, ಸಾಕು, ಏನು ನಡೆದದ ನೀನೇ ಮಾತಾಡಿಸೋ ರಾಜನ ಮಗನಿಗೆ. ಹೆಣಕ್ಕೆ ಯಾರನ್ನ ಜಗತ್ತಿನಾಗ ಮಾತಾಡ್ಸ್ಯಾರನ್, ಸತ್ತ ಹೆಣದು ಅದು ಮಾತಾಡಿಸ್ಬೇರೆ, ನಾವು ಆಳೋದು ಬೇರೆ, ಅದು ಬೇರೆ. ಯಾರನ್ನ ಬಂದು ಮಾತಾಡ್ಸ್ಬೇಕು, ಯಾಕ್ರಿ ಬಾ ಸ್ವಲ್ಪ ಚಾ ಕುಡಿಯಂಬ, ಹೆಣ ಅಲ್ಲಿ ಕುಂತದ್ದು ಚಾ ಕುಡ್ಲಕ್ಕೆ ತೆಳಗೆ ಬರ್ಬೇಕು, ಹಂಗಂಗೆ ಜಗತ್ತಿನ ಇತಿಹಾಸದಾಗ ಆದ ನಾವು ಇಲ್ಲಿ ಆಗ್ಯದ. ಮುಂದೆ ಬರ್ತದೆ, ಪಿಡ್ಡವನ ಕತೆ ಬರ್ತದೆ, ಸತ್ತ ಹೆಣಕ್ಕೆ ಅಭಿಷೇಕ ಮೌನೇಶ್ ಲಕ್ಷ್ಮೇಶ್ವರದಾಗ. ಅವಾಗ ರಾಜಪುತ್ರ ಸತ್ತಿರ್ತಕ್ಕಂಥ ಹೆಣದ ಮುಂದೆ ಹೋದನಂತ ಮೌನೇಶ. ಹೋಗಿ ಆ ಸತ್ತಂತ ಹೆಣದ ಮ್ಯಾಲೆ ಹಿಂಗೆ ಕೈ ಇಟ್ರ ಸತ್ತಂತ ಗೋಪಾಲ ನಾಯಕ ದಿಗ್ಗಂತ ಎದ್ದು ನಿಂತಂತ. ಕೈ ಹಿಂಗೆ ಸ್ಪರ್ಶ ಮಾಡಿದ್ರೆ ಸಾಕು, ಸತ್ತಂತ ಗೋಪಾಲ ನಾಯಕ ಎದ್ದು ನಿಂತಂತ. ಆ ಮೌನೇಶ ನೋಡಿ ಕೈ ಮುಗಿದ್ನಂತ. ರಾಜಾಗೆ ಭಾಳ ಸಂತೋಷ ಆಯಿತು. ಏನು ಪವಾಡ ಇದು, ಎಂಥ ಕೈ, ಎಂಥ ಗುಣ, ನಾನು ಏನೇ ತಿಳ್ಕೊಂಡಿದ್ದೆ, ಇದು ಸಾಮಾನ್ಯವಾಗಿರ್ತಕ್ಕಂಥ ಮಗ ಅಲ್ಲ, ಸಾಕ್ಷಾತ್ ಶಿವನ ಸ್ವರೂಪ. ರಾಜ, ನಿನ್ನ ಮಗನ ನಾ ಬದುಕಿಸೀನಿ, ನಮ್ಮ ತಾಯಿ ಅಪ್ಪಣೆಯಂತೆ, ನನ್ನ ತಾಯಿ ಆಜ್ಞೆ, ಅವನನ್ನು ಕೇಳು ಅಂತ ನನ್ನ ತಾಯಿ ಹೇಳಿದ್ಲು. ನಿನ್ನ ಮಗನನ್ನು ಎಬ್ಸೀನಿ. ಅವ ಸತ್ಯ ಹೇಳಿದರೆ ಬದುಕುತ್ತಾನ, ಮತ್ತು ಸುಳ್ಳು ಹೇಳಿದ್ರೆ ಮತ್ತೆ ಹೆಣಾತನ. ಅವ ಸತ್ಯವನ್ನೇ ಹೇಳಿದರೆ ಮತ್ತೆ ಈ ಮನೆಯ ದೀಪ ಬೆಳಗುತ್ತದ, ಸುಳ್ಳು ಹೇಳಿದ್ರೆ ಮತ್ತೆ ಸಾಯ್ತಾನ, ವಿಚಾರ ಮಾಡು ಅಂತ ಹೇಳಿದಾಗ ಅಪ್ಪಾಜಿ ಅಂದವ. ಅಪ್ಪಾಜಿ ಅಂತಂದು, ಏನಾಯ್ತು ಹೇಳು ಗೋಪಾಲ. ಅಪ್ಪ, ಚೆಂಡಿನ ಆಟದಾಗ ಮೌನೇಶನ ಆಟಕ್ಕೆ ಕರ್ಕೊಂಡದ್ದು ಖರೆ, ಆಟ ಆಡಿದ್ದು ಖರೆ, ಕಾನೂನು ಮಾಡಿದ್ದು ಖರೆ, ಸತ್ಯವಾಗಿ ನಿಮ್ಮ ಪಾದ ಸಾಕ್ಷಿಯಾಗಿ ನನ್ನ ಮನೆಯ ದೇವರಾಗಿರ್ತಕ್ಕಂಥ ವೇಣುಗೋಪಾಲ ಅಂತ ಅವ್ರ ಮನೆ ದೇವರು ಇವತ್ತು ಸುರ್ಪುರದಾಗ. ವೇಣುಗೋಪಾಲನ ಪಾದ ಸಾಕ್ಷಿಯಾಗಿ ಹೇಳ್ತೀನಿ ಅಪ್ಪಾಜಿ, ಮೌನೇಶಿಂದ ಏನೂ ತಪ್ಪಿಲ್ಲ, ಮೊದಲು ನಾನೇ ಹೊಡೆದದ್ದು ಖರೆ, ನಾನು ಹೊಡೆದ ತಪ್ಪಿಗಾಗಿ ಅವ ಹೊಡೆದ, ಸತ್ಯವನ್ನು ಹೇಳ್ತಾನೆ. ಆಗ ರಾಜ, ನಿನ್ನ ಮನೆತನದ ಮರ್ಯಾದೆ, ನಿನ್ನ ಮನೆತನದ ದೀಪ ಉಳಿತು ಅಂತ ತಿಳ್ಕೊಂಡು ಹೇಳಿದಂತ, ನನಗೆ ಅಪ್ಪಣೆ ಕೊಡಂತ ಹೊಂಟನಂತ. ರಾಜ ಚಂದ್ರಶೇಖರ ನಾಯಕ ಗಂಡ ಹೆಂಡತಿಯ ಮಗನನ್ನು ಕರೆದುಕೊಂಡು ಅರಮನೆಯ ಮಹಾದ್ವಾರಕ್ಕೆ ಹೋಗಿ ಮೌನೇಶ್ವರನಿಗೆ ಸಾಷ್ಟಾಂಗ ಹಾಕಿದರಂತ. ಮೌನ, ನನ್ನ ಮನೆಯ ದೀಪವನ್ನು ಬೆಳೆಸಿರ್ತಕ್ಕಂಥ ಮಹಾಯೋಗಿ, ಮಹಾಕಂದ, ಸಾಮಾನ್ಯವಾಗಿರ್ತಕ್ಕಂಥ ಮಗ ಅಲ್ಲ. ನಾಳೆ ಸುರಪುರ ನಗರದಲ್ಲಿ ರಾಜ ಪ್ರದಕ್ಷಿಣೆ ಪಲ್ಲಕ್ಕಿಯೊಳಗೆ ನಮ್ಮನ್ನು ಕೂಡಿಸಿ ಛತ್ರಿ ಚಾಮರ ವಾದ್ಯ ವೈಭವ ಬಾಜಿ ಭಜಂತ್ರನಿಗೆ ಮೆರವಣಿಗೆ ಅಂತ ತಿಳ್ಕೊಂಡು ಆ ಮೌನೇಶ್ವರನನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ದಿವಟಿಗಿ ಛತ್ರಿ ಚಾಮರ ಬಾಜಿ ಭಜಂತ್ರೆ ವೇದಘೋಷ ಮೆರವಣಿಗೆ ಸಂಗಟ ಆ ರಾಜನೇ
ಆ ಮೌನೀಶ್ವರ ಕುಂತಂಥ ಪಲ್ಲಕ್ಕಿಯನ್ನು ಹೊತ್ತುಕೊಂಡು ಸುರಪುರ ನಗರದಲ್ಲಿ ಮೆರವಣಿಗೆ ಮಾಡಿಕೊಂಡು ಅರಮನೆಗೆ ಕರೆದುಕೊಂಡು ಬಂದರಂತೆ. ಬಂದು ರಾಜ ಕೊಡ್ತಕ್ಕಂಥ ಸಿಂಹಾಸನದ ಮೇಲೆ ಮೌನೇಶ್ವರನನ್ನು ಕೂಡಿಸಿ ಪಾದ ಪೂಜೆಯನ್ನು ಮಾಡಿ ಒಂದು ವಸ್ತುವನ್ನು ಕೊಡ್ತಾನ. ಅದು ಕೊಡಲಿ. ನನ್ನ ಮನೆತನದ ವಂಶವನ್ನು ಉಳಿಸಿದ ಸಲುವಾಗಿ ನಿಮಗೊಂದು ಕಾಣಿಕೆ ಕೊಡ್ತೀನಿ ಅಂತಕೊಂಡು ಕೊಡಲಿಯನ್ನು ಕೊಟ್ಟನಂತ. ಕೊಡಲಿ ಅಂದರೆ ಪರಶು. ಕೊಡಲಿಯನ್ನು ಕೊಟ್ಟನಂತ. ಆ ಕೊಡಲಿಯನ್ನು ತೆಗೆದುಕೊಂಡು ಹಣಿಗೆ ಒತ್ತುಕೊಂಡು ಹೇಳಿದಂಥ ರಾಜ, ಇದು ಕೊಡಲಿ, ಇದು ಸಾಮಾನ್ಯವಾಗಿರ್ತಕ್ಕಂಥ ಕೊಡಲಿ ಅಲ್ಲ, ಈ ಕೊಡಲಿ ನಿನ್ನಲ್ಲೇ ಇರಲಿ ಹೇಳ್ತಾನ ಮೌನೇಶ್. ರಾಜ ಈ ಕೊಡಲಿ ಸಂಪತ್ತನ್ನು ಕೊಡಲಿ, ಎಷ್ಟು ಚಂದ ಹೇಳ್ತಾನೆ. ಕೊಡಲಿ ಅಂದರೆ ಕಟ್ಟಿಗೆ ಕೆಡ, ನಾವು ಹಂಗೆ ತಿಳ್ಕೊಂಡ್ವಿ. ಕೊಡಲಿ ಏನು ಕೊಡಲಿ? ಸಂಪತ್ತನ್ನು ಕೊಡಲಿ, ಭಾಗ್ಯವನ್ನು ಕೊಡಲಿ, ಯೋಗವನ್ನು ಕೊಡಲಿ, ತ್ಯಾಗವನ್ನು ಕೊಡಲಿ, ಭೋಗವನ್ನು ಕೊಡಲಿ, ರಾಜ್ಯವನ್ನು ಕೊಡಲಿ, ಅಧಿಕಾರ ಕೊಡಲಿ, ಧರ್ಮವನ್ನು ಕೊಡಲಿ, ಸತ್ಯವನ್ನು ಕೊಡಲಿ, ಅಕಸ್ಮಾತ್ ತಪ್ಪಿ ನಡೆದರೆ ನಿನಗೆ ನಾಶವನ್ನು ಕೊಡಲಿ ಎಲ್ಲ ಹೇಳಿಬಿಟ್ಟವ. ಅಧರ್ಮದಿಂದ ನಡೆದರೆ ನಾಶವನ್ನು ಕೊಡಲಿ, ಧರ್ಮದಿಂದ ನಡೆದರೆ ಎಲ್ಲವನ್ನು ಕೊಡಲಿ, ಈ ಕೊಡಲಿ ನಿನ್ನಲ್ಲೇ ಇರಲಿ, ಮುಂದೆ ಸುರಪುರದಿಂದ ತಿಂತಣಿ ಜಾಗಕ್ಕೆ ನನ್ನ ಜಾತ್ರೆ ಮುಗಿಯುವಾಗ ತಿಂತಣಿಗೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ಆ ಕೊಡಲಿಯನ್ನು ರಾಜನಿಗೆ ಮತ್ತೆ ಕೊಟ್ಟು ಮೌನ ಪರಮಾತ್ಮ ತಂದೆ ತಾಯಿಯನ್ನು ಕರೆದುಕೊಂಡು ರಾಜಧರ್ಮದ ಪರಿಪಾಲನೆಯನ್ನು ಹೇಳ್ತಾ, ರಾಜ ಅಂತಕ್ಕಂಥವನು ಹೆಂಗಿರಬೇಕು? ರಾಜ ಅಂತಕ್ಕಂಥವ್ರನ್ನು ಶಾಂತನಾಗಿರಬೇಕು, ಪ್ರೀತಿ ಉಳ್ಳವನಾಗಿರಬೇಕು, ಕರುಣೆ ಉಳ್ಳವನಾಗಿರಬೇಕು, ಧರ್ಮವಂತನಾಗಿರಬೇಕು, ದಯಾವಂತನಾಗಿರಬೇಕು, ಪ್ರಜಾ ಪರಿಪಾಲಕನಾಗಿರಬೇಕು, ಎಲ್ಲರನ್ನ ತನ್ನಂತೆ ನೋಡಬೇಕು, ಹಸಿದವರಿಗೆ ಅನ್ನವನ್ನು ಕೊಡ್ತಕ್ಕಂಥ, ಮಠ ಮಂದಿರಗಳನ್ನು ರಕ್ಷಿಸುವಂಥ ಮಹಾರಾಜನಾಗಬೇಕು. ಸುರಪುರ ನಗರ ಇದು ದೇವತೆಗಳ ನಗರ. ಈ ನಗರ ಸಾಮ್ರಾಜ್ಯ ಆಗಬೇಕು. ಈ ನಗರ ಸಮೃದ್ಧಿಯಾಗಿರ್ತಕ್ಕಂಥ ವೇಣುಗೋಪಾಲನ ಸನ್ನಿಧಿರ್ತಕ್ಕಂಥ ಈ ರಾಜ್ಯ ಯಾವತ್ತೂ ಕೂಡ ಸಮೃದ್ಧಿಯಿಂದ ಬಾಳಬೇಕು, ಧರ್ಮದಿಂದ ಬಾಳಬೇಕು ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿ ಆ ಮೌನ ಪರಮಾತ್ಮನ ಕೃಪೆ ಯಾವತ್ತೂ ಕೂಡ ನಿಮ್ಮ ಮನೆತನದ ಮೇಲೆ ಇರಬೇಕಂತ ಅನುಗ್ರಹ ಮಾಡಿ ತಂದೆ ತಾಯಿಯನ್ನು ಕರೆದುಕೊಂಡು ಗೋನಾಲಕ್ಕೆ ಬರ್ತಾನೆ. ಜಗದ್ಗುರು ಮೌನೇಶ್ವರ ಮಹಾರಾಜ್ ಕಿ